ಇನ್ನೂ ಒಂದು ಸ್ಪಷ್ಟ ಸರ್, ಅಕಸ್ಮಾತ್ ಈ ವ್ಯಕ್ತಿ ಯಾರು ಅವ್ರು ನಿಶ್ಚಲ್ ಜೈನ್ ಅಂತ ಹೇಳ್ತಾ ಇದ್ದಾರೋ ಅವರು ಧರ್ಮಸ್ಥಳದಲ್ಲೇ ಇದ್ರು ಅವ್ರ ಅಪರಾಧಿ ಅಲ್ಲ ಅಂತ ಹೇಳಿದ್ರೆ ತಪ್ಪೇನಿಲ್ಲ. ಇದು ಕರೆಕ್ಟ್, ತುಂಬ ಒಳ್ಳೆ ಪಾಯಿಂಟು. ನೀವು ವಿದೇಶದಲ್ಲಿ ಇರಬೇಕು ಅಂತಿಲ್ಲ ರೀ, ನೀವು ಪಕ್ಕದ ಮನೇಲೆ ಇರ್ಬೇಕಾದ್ರೆ ನೀವು ಅಪರಾಧ ಮಾಡಿಲ್ಲ ಅಂದ್ರೆ ಯಾಕ್ರಿ ಹೆದರ್ಕೋಬೇಕು? ನೀವು ಧರ್ಮಕ್ಕೆ ಇರಬಾರ್ದು ನಾವು ಹೇಳ್ತಾ ಇಲ್ಲ, ಪಕ್ಕದ ಮನೇಲಿ ಇರಬೇಕಾರೆ ಅದೆಲ್ಲ ಸಮಸ್ಯೆ. ಆದರೆ ಇದ್ದೂ ಸಹ ಇರಲಿಲ್ಲ ಅಂತ ಸುಳ್ಳು ಹೇಳಿದಾಗ ಅನುಮಾನಗಳು ಬರುತ್ತೆ. ನೀವು ಹೇಳಿದ್ರಲ್ಲ, ಒಂದು ಚಿಕ್ಕ ಕುರುಹು ಸಿಕ್ಕಿಲ್ಲ, ಇಷ್ಟೊಂದು ದೊಡ್ಡ ಕುರುಹನ್ನು ಬಿಟ್ಬಿಟ್ಟು ಅದು ಬಿಟ್ಟಾಕಿ, ಇದು ಬಿಟ್ಟಾಗ ಮತ್ತೆ ಸರ್ ಇನಾಮನೋ ಮಾತಾಡ್ತಾರೆ ಸರ್ ಜನ. ನಮಗೂ ಬೇಜಾರಾಗುತ್ತೆ ಸರ್. ಈಗ 100 ವರ್ಷ ಒಂದು ಕ್ಷೇತ್ರ ಪಾಲನೆ ಮಾಡ್ಕೊಂಬಂದ ಕುಟುಂಬ ಇನಾಮನ ಜನ ಸರ್, ಸಾಮಾನ್ಯ ಜನಕ್ಕೆ ಸಹಜ ಸರ್. ಯಾವ ಜನ ನಿಮಗೆ ಹಾಕ್ಕೋತಾರೋ, ಮುನಿಯಾಡ್ರು ಕಳಿಸ್ತಾರೋ, ಪಾದಯಾತ್ರೆ ಬಿಡ್ತಾರೋ, ಹೋಗ್ತಾನೆ. ಒಳ್ಳೆ ಬಿಸಿಲು ಟೈಮು. ಆಕ್ಚುಲಿ ಅವರೆಲ್ಲ ಒಕ್ಕಲು ಬಂದ್ಬಿಟ್ಟು ಈ ಕಡೆ ಮನೆ ಮೈಸೂರು ಭಾಗದಲ್ಲ ಚುಂಚನಗಿರಿ ಒಕ್ಕಲು ಸರ್. ನಮ್ಮ ಚುಂಚನಗಿರಿ ಒಕ್ಕಲು, ಚುಂಚನಗಿರಿ ನಮ್ಮ ಜನನೂ ಅಷ್ಟೇ. ನಿಮ್ಮ ಮನೆ ಚುಂಚನಗಿರಿ ಒಕ್ಕಲು ಜನ ಎಲ್ಲ ಚುಂಚನಗಿರಿಗಿಂತ ಹೆಚ್ಚಾಗಿ ಅಲ್ಲಿಗೆ ಹೋಗ್ತಾ ಇದ್ದಾರೆ. ಚುಂಚನಗಿರಿ ನೀವು ಮನೆ ದೇವ್ರಿಗೆ ಯಾವ ಥರ ಮುಡುಪಾಕಿದ್ರನ್ನಪ್ಪ ನೀವು ಈಗಲಾರು ಅರ್ಥ ಮಾಡ್ಕೊಳ್ಳಿ. ನಾನು ಹೋಗ್ಬೇಡಿ ಅಂತ ಹೇಳ್ತಾ ಇಲ್ಲ. ನಿಮ್ಮ ಮನೆ ದೇವರಿಗೂ ಮುಡುಪಾಕಲ್ಲ ನೀವು ಮನೆ ದೇವ್ರಿಗೆ ಪಾದಯಾತ್ರೆ ಹೋಗಲ್ಲ ನೀವು. ಈಗ ಮೈಲಾರಿಂಗ, ಕೆಲವರು ಮೈಲಾರಿಂಗ ಇದ್ದಾನೆ, ಮನೆ ಮಧುಶ್ವ ಇದ್ದಾನೆ. ನಾನು ಉತ್ತರ ಕರ್ನಾಟಕದ ಬಗ್ಗೆ ಹೇಳ್ತಾ ಇಲ್ಲ, ನಮ್ಮ ಹಳೆ ಮೈಸೂರು ಭಾಗ ಹೆಚ್ಚಿನ ಅಂಶ ಇದ್ರ 90% ಎಲ್ಲ ಚುಂಚನಗಿರಿ ಒಕ್ಕಲು. ನಿಮ್ಮ ಮನೆ ದೇವ್ರಿಗೆ ನೀವು ಪಾದಯಾತ್ರೆ ಹೋಗಲ್ಲ ಅಂಥವ್ರು ಅಲ್ಲಿ ತಗೊಂಡು ಹಾಕಿದ್ರಲ್ಲ, ಆ ಜನಕ್ಕೆ ಬೇಜಾರಾಗಿತ್ತು. ಸಹಜ ಹಳ್ಳಿ ಹೆಣ್ಮಕ್ಳೆಲ್ಲ ಮಾತಾಡ್ತಾವ್ರೆ. ನಿಶ್ಚಲ್ ಜೈನ್ ಅವರೇ, ದಯವಿಟ್ಟು ಈ ಪವರ್ ಟಿವಿಯವರು ಯಾರು ಗೊತ್ತಲ್ಲ ಅದ್ರ ಬಗ್ಗೆ ಇಂಜಿ ಬಬ್ಬಲ್ ಗಮ್ ಥರ ಆ ಪಾಸ್ಪೋರ್ಟ್ ಬಗ್ಗೆ ತಲೆ ಕೆಡಿಸ್ಕೊಳ್ತಾವ್ರೆ. ನೀವು ಕ್ಲಿಯರ್ ತುಂಬ ಸರಳವಾಗಿ ಬಂದ್ಬಿಟ್ಟು ಕೂತ್ಕೊಂಡು ಮಾತಾಡಿ ಕ್ಲಿಯರ್ ಮಾಡ್ಬೋದಲ್ಲ, ಮುಗಿದೋಯ್ತಲ್ಲ ಈ ಸಮಸ್ಯೆ. ಇದು ಅದಕ್ಕೆ ಮುಂದಕ್ಕೆ ಅದನ್ನ ಬರೀ ಅದನ್ನೇ ಕತೆ ಹೊಡಿತಾ ಅಂತ ಹೇಳಿದ್ದನ್ನು ನಾವು ಕೇಳಿಸ್ಕೊಂಡ್ವಿ. ಆ ಕಾರಣಕ್ಕೆ ಅಥವಾ ಕೇವಲ ಇದು ವೀರೇಂದ್ರ ಹೆಗಡೆ ಅವರ ಕುಟುಂಬದ ವಿರುದ್ಧ ಮಾತ್ರ ನಡೀತಾ ಇರುವ ಹೋರಾಟವಾ? ರಾಜ್ಯ ಸರ್ಕಾರ ಸೌಜನ್ಯ ಹತ್ಯೆ ಪ್ರಕರಣದ ಮರು ತನಿಖೆಗೆ ಯಾಕೆ ಹಿಂದೆಟ್ಟು ಹಾಕ್ತಾ ಇದೆ? ಯಾಕೆ ಆ ಮಗುವಿಗೆ ನ್ಯಾಯ ದೊರಕಿಸಿಕೊಡ್ಬಾರದು? ವೈ ನಾಟ್? ನಿಶ್ಚಲ್ ಜೈನ್ ಈ ಪ್ರಕರಣದಲ್ಲಿ ಪಾಲ್ಗೊಂಡಿಲ್ಲ ಅಂತ ಸಾಬೀತಾದ್ರೆ ಹೋರಾಟದ ಸ್ವರೂಪ ಹೇಗಿರಲಿದೆ? ಹೇಗೂ ಇರಲ್ಲ. ಸೌಜನ್ಯ ರೇಪ್ ಆಗಿರೋದು ನಿಜ, ಕೊಲೆ ಆಗಿರೋದು ನಿಜ, ಅವ್ರ ಶಿಕ್ಷೆ ಆಗಬೇಕು ಅಷ್ಟೇ ನಿಜ. ಇನ್ನೇನು ಸ್ವರೂಪ ಬದಲಾಗಿದೆ? ನಮ್ಗೆ ಇಂತಾರೆ ಅಂತ ಹೇಳ್ತಾರಿಲ್ಲ. ಯಾವನಾಗ ತಗೊಂಡ್ರಿ ಒಳ್ಳೆ ಚೆನ್ನಾಗಿಲ್ಲ. ಅಲ್ಲಿ ಲೋಫರ್ಗಳು ಯಾರಿದಾರ ಅವರು ಹೇಳಿ, ತನಿಖಾ ಪತ್ರಿಕೆ ಮಾಡಿ ಇಲ್ಲ ಆಯ್ತು. ಅದು ಒಂದಿದೆ ಆ್ಯಂಗಲ್. ಈಗ ನೀವು ಆ 3 ಜನ ಸರ್, ಆ 3 ಜನ ಕರ್ಕೊಂಡ್ಬಂದು ಕೂರಿಸ್ಕೊಳ್ಳಿ. ನೀವು ನಮ್ಮನ್ನ ಯಾಕೆ ಇದನ್ನು ಮಾಡ್ತಾ ಇದ್ದೀರಾ? ಅವರು ಲೋಕಲ್ ಇರ್ತಾನೆ, ಅದೇ ಊರಿನವರು. ಬೇರೆಯವ್ರಿಗೆ ಎಷ್ಟು ಗೊತ್ತಿರುತ್ತೋ ಸಣ್ಣ ಪುಟ್ಟ ಮಾಹಿತಿ ಇನ್ನೂ ಜಾಸ್ತಿ ಗೊತ್ತಿರುತ್ತೆ ನಿಮಗೆ ಅಲ್ವಾ? ಯಾಕಂದರೆ ತುಂಬ 450 ಆಗಿದ್ದು ಸೌಜನ್ಯಗಿಂತ ಮುಂಚೆ ನಿಮ್ಗೆ ಗೊತ್ತಿರುತ್ತೆ. ನೀವಾರು ಹೇಳಿ, ಹೌದು ನೀವು ನಮ್ಮ ಮೇಲೆ ಯಾಕೆ ಹೇಳ್ತಾ ಇದ್ದೀರಾ, ನಮಗೂ ಇಂಥರ ಮೇಲೆ ಅನುಮಾನ ಇದೆ ಅಂತ ಹೇಳ್ರಿ. ಅವ್ರನ್ನ ತನಿಖೆ ಆಗಲಿ, ನಾವು ಮುಂದಿಂತು ಪ್ರತಿಭಟನೆ ಮಾಡ್ತೀವಿ ಸರ್. ಅದಕ್ಕೆ ಅವರು 3 ಜನ ಯಾರು ಹೇಳ್ತಾ ಇದಾರಲ್ಲ, 4 ಜನನೋ ಅಥವಾ ಯಾರೇ ಆಗಲಿ, ಇಂಥರ ಮೇಲೆ ಅನುಮಾನ ಇದೆ ಅಂತ ಹೇಳ್ರಿ, ಅವ್ರನ್ನ ತನಿಖೆ ಒಳಪಡಿಸ್ಬೇಕು. 10 ಜನ ಅಲ್ಲ, 100 ಜನ ಹೇಳಿ ಸರ್. ಯಾಕೆಂದರೆ ಆ ಮಗುವಿಗೆ ನ್ಯಾಯ ಮುಖ್ಯ ಅಲ್ವಾ? 100 ಜನ ಆಗಲಿ, ಅವ್ರ ಮೇಲೆ ತನಿಖೆ ಆಗಲಿ, ಇಂಥರ ಮೇಲೆ ಅನುಮಾನ ಇದೆ ಅಂತ ನೀವು ಹೇಳಿ, ಅವ್ರನ್ನೂ ತನಿಖೆ ಮಾಡಿ ಅಂತೇಳಿ ನಾವು ಪ್ರತಿಭಟನೆ ಮಾಡೋಣ ಅವ್ರ ಜೊತೆ. ಅವರ ಬಳಿಯಲ್ಲಿ ಆರೋಪಿಗಳಿಗೆ ಸಂಬಂಧಪಟ್ಟಂತಹ ಪೂರಕ ಸಾಕ್ಷಿಗಳಿದಾವ? ತನಿಖೆಯಲ್ಲಿ ಪಕ್ಷಪಾತ ಮಾಡಿದ್ದಾರೆ ಅಂತ ಆರೋಪಿಸಲಾದ ಪೊಲೀಸರಿಗೆ ಮಂಜುನಾಥ ಸ್ವಾಮಿಯ ಶಾಪ ತಟ್ಟಿದೆ ಅಂತ ಹೇಳ್ತಾರೆ. ಹೌದಾ, ನಿಜಾನಾ? ತಿಮ್ಮರೋಡಿ ಅವರು ದೈವ ಭಕ್ತರು. ಹೌದು. ಮತ್ತೆ ಆ ನಾಡಿನ ತುಳುನಾಡಿನ ಎಲ್ಲರೂ ಸಹ, ಸರ್ವರೂ ಸಹ ದಯ್ಯ ಮತ್ತು ದೇವರದಲ್ಲಿ ಅಪಾರ ನಂಬಿಕೆಯನ್ನು ಇಟ್ಕೊಂಡಿರುವಂಥವ್ರು. ಅವ್ರ ಭಾಷೆ ಆ ಥರ ಇರುತ್ತೆ. ಅವರು ಯಾರೋ ಒಬ್ರು ಕಷ್ಟ ಹೇಳ್ಕೊಂಡ್ರೆ ಅವ್ರಿಗೆ ಈಗಲೂ ನೋಡಿ, ಇವತ್ತು ನಮಗೂ ಸಹ ಇದ್ರ ಬಗ್ಗೆ ಎಲ್ಲ ನಂಬಿಕೆ ಇರಲಿಲ್ಲ. ಈ ಸೌಜನ್ಯ ಕೇಸಿಂದ ನಾವು ಅಲ್ಲೆಲ್ಲ ಓಡಾಡ್ತಾ ಸೌಜನ್ಯ ಅನ್ನುವಂತಹ ಒಂದು ಹುಡುಗಿ ನಮಗೀಗ ಸೌಜನ್ಯ ದೇವಿಯಾಗಿ ಕಾಣ್ತಾ ಇದ್ದಾರೆ. ಯಾಕೆ ಸೌಜನ್ಯ ಅಲ್ಲಿ ಜನ್ಮ ತಾಳಬೇಕಿತ್ತು? ಯಾಕೆ ಸೌಜನ್ಯ ನಂತರ ಇಷ್ಟು ಕೊಲೆಗಳು ನಡೆದಿಲ್ಲ? ಸೌಜನ್ಯ ದೇವಿ ಅಲ್ಲೇ ಹುಟ್ಟುವುದಕ್ಕೆ ಕಾರಣ ಏನು? ಯಾಕೆ ಸೌಜನ್ಯ ದೇವಿಗೆ ಮಾತ್ರ 20,000 30,000 ಜನ ಸೇರ್ತಾ ಇದ್ದಾರೆ? ಯಾರು ಅವ್ರ ಮನಸ್ಸಿನ ಮೇಲೆ ಪರಿಣಾಮ ಬೀಳ್ತಾ ಇರುವುದು? ನಾವು ಇಷ್ಟೆಲ್ಲ ನಾವು ಏನೇ ಆಗಲಿ ಸೆಕ್ಯುಲರ್ಗಳು ಮಾತಾಡಿ ದೇವರಿಲ್ಲ ಅಂತ ಏನೇನೋ ಮಾತಾಡಿರ್ಬೋದು ನಾವು. ಆದರೆ ಅಲ್ಲಿ ಹೋದ ನಂತರ ನಮ್ಮ ಮನಸ್ಸಿನಲ್ಲಿ ಅಷ್ಟು ಬದಲಾವಣೆಗಳಾಗಿತ್ತು.
ನಮಗೆ ಇದು ಸೌಜನ್ಯ ಅಲ್ಲ, ಸೌಜನ್ಯ ಅಲ್ಲ, ಕುಮಾರಿ ಸೌಜನ್ಯ ಅಲ್ಲ, ಸೌಜನ್ಯ ಗೌಡ ಅಲ್ಲ, ಇದು ನೀವೇ ಕಟ್ಕೊಂಡ್ಬಿಟ್ರಿ ಇವತ್ತಲ್ಲಿ ಅಲ್ವಾ? ಕೋರ್ಟೇ ತೀರ್ಪು ಕೊಡ್ತು ಮತ್ತೆ ಅದನ್ನೆಲ್ಲ ಗೊತ್ತಿರುತ್ತೆ. ಅದೇನು ನಾನೇನು ಹೇಳ್ತೇನೆ ಅಂತ ಹೇಳ್ಬಿಟ್ಟು ಸರ್, ಅಲ್ಲಿ ಕ್ರಿಸ್ತನ ರಕ್ತ ಒಂದು ಭಾಳಷ್ಟು ಬದಲಾವಣೆ. ಸೌಜನ್ಯ ಒಂದು ಜಾಗ ಇದೆಯಲ್ಲ, ಮುಂದೆ ಆಗಬೇಕಾಗಿದ್ದ 100 ಅತ್ಯಾಚಾರಗಳನ್ನು ಅತ್ಯಾಚಾರ ಕೊಲೆಗಳನ್ನು ತಡೆದಿದೆ ದೇವಿ ಅಲ್ವಾ? ನಮಗೆ ನಾವು ಹೇಳ್ತೇವೆ, ಗೊಪ್ಪನಾಗಿ ಹೇಳ್ತೀವಿ, ನಾವು ದೇವರೇ ನಮ್ಮಲ್ಲಿ ನಾವು ಯಾವ ಪೂಜೆನೂ ಮಾಡೋಲ್ಲ. ನಾವು ದೇವ್ರ ನಮ್ಮಲ್ಲ ಪೂಜೆ ಮಾಡದೇ ಇರೋದು ಒಂದು ನಂಬಿಕೆ ಬರೋ ಥರ ಶುರು ಆಗ್ಬಿಟ್ಟಿದೆ. ಆದರೆ ತಿಮ್ರೋಡಿಯವ್ರು ಬೆಳಗ್ಗೆ ಬಂದಿದೆ ಆ ಥರ ಪಾಪ ಅವ್ರನ್ನ ನೀವು ಆಣೆ ಪ್ರಮಾಣ ಇಂಥದ್ದು ಅಣ್ಣಪ್ಪ ಶಾಪ ಆಗ್ತಾನೆ ಅವ್ರು ಹಂಗೆ ಹೇಳ್ತಾರೆ ರೀ, ಸಹಜವಾಗಿ ಹೇಳ್ತಾರೆ. ಈಗ ಗೋವಿನಾಡಲ್ಲಿ ಹುಲಿ ಥರನೇ ವರ್ತಿಸ್ಬೇಕು, ಹಸು ಥರನೇ ವರ್ತಿಸ್ಬೇಕು. ಹಸು ಪುಣ್ಯ ಕೊಟ್ಟು ಸಿಕ್ಕಿದ ತಕ್ಷಣ ವ್ಯಾಘ್ರ ಏನು ಹೇಳುತ್ತೆ, ನೀನು ತಿಂದಾಕ್ಬಿಡ್ತೀನಿ ಅಂತ ಹೇಳುತ್ತೆ. ಆವಾಗ ಇಲ್ಲ ನೀನು ತುಂಬ ಒಳ್ಳೆ ತಿನ್ನಲ್ಲ ಅಂತ ಕೈ ಮುಕ್ಕೊಂಡು ಇಟ್ಕೊಳಕ್ಕಾಗಲ್ಲ. ಅದು ಹುಲಿಯ ಸಹಜ ವರ್ತನೆ ಆಗಲ್ಲ. ಅದು ಅರ್ಥ ಆಯ್ತಾ? ಸಹಜ ವರ್ತನೆ ತಿಮ್ರೋಡಿಯವರು. ಇನ್ಫ್ಯಾಕ್ಟ್ ಪ್ರಥಮ IO ಏನಿದ್ದಾರೆ ಯೋಗೇಶ್, ಅವ್ರ ಕುಟುಂಬಕ್ಕೊಂದು ಸಮಸ್ಯೆ ಆಗಿದೆ ಅಂತ ಹೇಳ್ತಾರೆ, ಇನ್ನೊಂದಿಷ್ಟು ಜನಕ್ಕೊಂದು ಸಮಸ್ಯೆ ಆಗಿದೆ ಅಂತ ಹೇಳ್ತಾರೆ. ನನ್ನ ವೆರಿ ಸಿಂಪಲ್ ಕ್ವಶನ್, ನಾನೊಂದು ಮಾಡಿದೆ ಬ್ರೇಕ್ಗೆ ಹೋಗೋ ಮೊದಲು 2012 7/11/2012 ಅದರಲ್ಲಿ ನೀವು ತಾಯಿ ಕುಸುಮಾವತಿ ಈಗ ಗಮನಿಸಿ, ಅವಾಗಲಿಂದ ಇದು ಒಂದೇ ವಿಡಿಯೋ ಪ್ಲೇ ಆಗ್ತಾ ಇದೀನಿ. ಆದ್ರೆ ಸೌಜನ್ಯ ತಮ್ಮೇಲೆ ಜಬ್ಬಳಿಕೆ ಮಾಡಕ್ಕೆ ವಿಡಿಯೋ ಆಗ್ತಾ ಇಲ್ಲ. ಅವರು ಹತ್ಯೆ ಪ್ರಕರಣ ನಡೆದು 11 ವರ್ಷಗಳ ಅಂತರದಲ್ಲಿ ನಾವು ಸಾಕ್ಷಿ ಮಾಧ್ಯಮದಲ್ಲಿದೆ ಅದನ್ನು ನಾಶ ಮಾಡ್ತಾರೆ. ಅಲ್ಲ, ಈಗ ಪ್ರಕರಣ ಎಲ್ಲ ಹಂತಕ್ಕೂ ಬಂದು ತಲುಪ್ಕೊಂಡು ಬಿಟ್ಟಿದೆ. ಪ್ರಕರಣ ಯಾವ ದಾರಿಯಲ್ಲಿದೆ ಅಂತ ನಿಮ್ಗೆ ಗೊತ್ತಿದೆ. ಮತ್ತು ಆ ಕೂಸಿನ ಪರವಾಗಿ ನಾವು ನೀವು ನಿಂತು ಹೋರಾಟ ಮಾಡ್ತಾ ಇದೀವಿ. ನೀವೇ ಹೇಳಿದಿರಿ ಸಾಕ್ಷಿಗಳಿದ್ದಾವೆ ಅಂತ ಹಲವು ಸಂದರ್ಭಗಳಲ್ಲಿ. ಏನ್ ಸಾಕ್ಷಿಗಳಿದ್ದಾವೆ? ನೀವ್ ಯಾವ ಸಾಕ್ಷಿ ಅಂತ ಹೇಳ್ಬೇಕಾಗಿಲ್ಲ, ನನಗೆ ಬೇಡ, ನನಗೆ ಅದು ಆಯ್ತಾ. ನೀವು ಅದರ ಡೀಟೇಲ್ ಇನ್ ಡೆಪ್ತ್ ಸರ್ ಕ್ಲಿಯರ್ ಆಗಿರಿ. ಸಾಕ್ಷಿ ಏನಿದೆ ಅಂತನೂ ಕೇಳ್ತೀರಾ, ಸಾಕ್ಷಿ ಏನ್ ಬೇಡ ಅಂತೀರಾ. ಅಲ್ಲ, ಇದ್ರು ಸರ್ ಪಬ್ಲಿಕ್ ಹೇಳಕ್ ಅಲ್ಲ, ಇವ್ರಿಗೆ ಹೇಳಕ್ ಪ್ರಯೋಜನ ಏನೀಗ? ಯಾಕೆ ಹೇಳ್ಬೇಕು ನಿಮ್ಗೆ? ತಪ್ಪಿಸ್ಕೋಬೋದಪ್ಪ ಅವರು. ಯಾಕಂದ್ರೆ ಅವರು ವಿಠಲ್ ಗೌಡ್ರ ಅದನ್ನೇ ಹೇಳ್ತಾ ಇರೋದು, ನಾವು ಸಾಕ್ಷಿಯ ಇದನ್ನ ಕುರುಹುಗಳನ್ನು ಹೇಳಿದ್ರೆ ನಾಶ ಮಾಡ್ತಾರೆ ಅದನ್ನ. ಯಾಕೆಂದ್ರೆ ನಿಮ್ಮ ವರ್ತನೆ ಅವಾಗಲಿಂದ ಕಾಣ್ತಾ ಇದೆಯಲ್ಲ, ಆ ಸಂತೋಷ ಪಾಪ ಒಂದು ಮಾತು ನಿಮ್ಗೆ ಬರಲಿಲ್ಲ. ಅವನು ಯಾವ ಅವರ ಐವೋಗೆ ಇವರು ಅದು ಕೋರ್ಟ್ ಹೇಳಿದೆ ಅವ್ರಿಗೆ ಶಿಕ್ಷೆ ಆಗಬೇಕು ಮತ್ತು ಅವ್ನಿಗೆ ಪರಿಹಾರ ಕೊಡಬೇಕು ಅಂತ. ಆ ಒಂದು ಪದ ನಿಮ್ಮ ಬಾಯಿಗೆ ಬರಲಿಲ್ಲ. ಅದೆಲ್ಲ ನನಗೆ ಕೊಡ್ಬೇಕಾಗಿಲ್ಲ. ನಾನು ನಿಮ್ಮನ್ನ ತುಂಬಾ ರೆಸ್ಪೆಕ್ಟ್ ಮಾಡ್ತೀನಿ, ಬಹಳ ಗೌರವಿಸ್ತೇನೆ. ನಾನು ಕೇಳೋದು ಕೊಡ್ಬೇಕಾಗಿಲ್ಲ. ಒಂದು ಲೈನ್ ಅಜೆಂಡಾ ನಮ್ಗೆ ಅನಿಸ್ತಾ ಇರೋದು. ಯಾಕಂದ್ರೆ ಆ ಕೂಸಿನ ಪರವಾಗಿ ನಾವು ನಿಂತಿರೋದ್ರಿಂದ ಹೇಳ್ತಾ ಇರೋದು ಅಷ್ಟೇ, ಬೇರೆ ಇನ್ನೇನು ಅಲ್ಲ. ಬೇರೆಯವರೆಲ್ಲ ಕುಂತವ್ರು. ಹೌದು, ಸಾಕ್ಷಿಗಳು ಅದಕ್ಕೆ ಮುಂದಕ್ಕೆ ಬನ್ನಿ ಸರ್, ಯೋಗೀಶ್ವರ ಬರಲಿ ಅಂತ ತುಂಬಾ ಇದೆ. ಅವನಂತಲ್ಲ, ಏನೇನು ನಾವು ಅದ್ರಲ್ಲೂ ನೀವು ಯಾವುದೇ ಒಂದು ಡೌಟ್ ಆಗ್ಲಿ, ಯಾರದೇ ಒಂದು ಹೆಸರಾಗ್ಲಿ, ನೀವು ತುಂಬಾ ಕೂಲಾಗಿ ಹೇಳ್ತೀರಿ, ನಮ್ಗೆ ಯಾವ ಡೌಟ್ ಇಲ್ಲ ಅಂತ. ನೋಡಿ, 2000 ಸೌಜನ್ಯ ಪ್ರಕರಣಕ್ಕೆ 5 ದಿನ ಹೋಗಿ ಡಿ ಅರ್ಶನ ಮನೆಗೆ ನಾನು ಮತ್ತೆ ಸೌಜನ್ಯ ತಂದೆ ಹೋಗ್ತೀವಿ. ತಂದೆ ಹೋಗಿ ಇದೇ ಡಿ ಅರ್ಶನ್ ಹೇಳ್ತಾರೆ, ಓ ನಿನ್ನ ಮಗಳ ಎಷ್ಟು ಚೆನ್ನಾಗಿದ್ದಲ್ಲ, ಇನ್ನು ಜನಾರ್ದನ ಪೂಜಾರಿ ಮತ್ತೆ ಇನ್ನು ಸ್ವಾಮಿಗಳು ಮತ್ತೆ ಅದೇ ಬರುತ್ತೆ. 1 ಲಕ್ಷ ಕೊಟ್ಟು ಮುಂದಕ್ಕೆ ಬರಲಿ, ಅದೇ ರಿಪೀಟ್ ಆಗುತ್ತೆ ಅವರಿಗೆ ಮತ್ತೆ ಊರಿಂದ ಅಲ್ಲಿ ತಿಮ್ಮರಡಿ ಇಲ್ಲಿ ನೀವು ನಿಮ್ಗೆ ಒಂದು ಚಿಕ್ಕ ಸ್ಟೇಟ್ಮೆಂಟ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ನನ್ನ ಇನ್ವೆಸ್ಟಿಗೇಷನ್ ಲೈನ್ ಅಲ್ಲಿ ಒಂದು ಕ್ವಶನ್ ಹೇಳ್ಬೇಕು ಇಷ್ಟಪಡ್ತೀನಿ. ನೀವು ಹೇಳ್ತೀರಿ ಇದು ಸೌಜನ್ಯಳ ಮರ್ಡರ್ ಆದ ಬಾಡಿ ಸಿಕ್ಕಿದ 3 ದಿನದ ನಂತರ ಅವರು ಕಂಪ್ಲೇಂಟ್ ತಗೊಂಡು ಹೋಗ್ತಾರೆ, ಕರೆಕ್ಟ್? ಮುಂದಕ್ಕೆ ಬನ್ನಿ ಸರ್, ಮತ್ತೆ ಅದೇ ರಿಪೀಟ್ ಇದು ಅಂತಾಕ್ಷರಿ ಆಡ್ತಾ ಇರೋದು. ಸೌಜನ್ಯಳ ಮರ್ಡರ್ ಆದ 3 ದಿನ ಸರ್, 4ನೇ ದಿನಕ್ಕಾರು ಬನ್ನಿ ಸರ್. 3 ದಿನ ಬಿಟ್ಟು ಮುಂದಕ್ಕೆ ಬರ್ತಾ ಇಲ್ಲ ಇವರು. 4ನೇ ದಿನಕ್ಕಾದ್ರೂ ಬನ್ನಿ. ಕೋರ್ಟ್ ಆಲ್ರೆಡಿ ಹೇಳಾಗಿದೆ, ನಿಮ್ಗೆ ಎಲ್ಲ ಡಾಕ್ಯುಮೆಂಟ್ಸ್ನು ecourtservices.com ನಲ್ಲಿ ಸಿಗುತ್ತೆ. ಸೌಜನ್ಯ ಕೇಸ್ ನಂಬರ್ ಸಹ ಹೇಳಿರ್ತೀನಿ, ಯಾವ್ಯಾವ ಡಾಕ್ಯುಮೆಂಟ್ಗಳನ್ನು ನೀವು ಡೌನ್ಲೋಡ್ ಮಾಡ್ಕೊಬಹುದು. ಅದನ್ನು ಸಹ ಬೇಕಿದ್ರೆ ಒಂದು ಕೆಲಸ ಮಾಡುವ, ನಮ್ಮ ಈ ವಿಡಿಯೋ ಆದ ನಂತರ ಇದ್ರ ಕೆಳಗಡೆ ಡಾಕ್ಯುಮೆಂಟ್ನಲ್ಲಿ ಹಾಕ್ತೀವಿ. ಕೇಸ್ ನಂಬರ್ ಏನು ಅಂತ ಹೇಳಿದ್ರೆ ಸ್ಪೆಷಲ್ ಕೇಸ್ ಅಂತ ಮೆನ್ಷನ್ ಮಾಡಬೇಕಾಗುತ್ತೆ. ಇದು ಸ್ಪೆಷಲ್ ಕೇಸ್, ಯಾಕೆಂದರೆ ಹುಡುಗಿ ಮೈನರ್ ಆಗಿದ್ದರಿಂದ. ಕೇಸ್ ನಂಬರ್ 203 2016 203/2016 ಇದು ಕೇಸ್ ನಂಬರ್. ಮತ್ತೆ ಹೇಳ್ತೀನಿ, ಸ್ಪೆಷಲ್ ಕೇಸ್
ನಂಬರ್ 203/2016. ಇದನ್ನು ಈ ಕೋರ್ಟ್ ಸರ್ವೀಸಸ್ಸಲ್ಲಿ ಹೋಗಿ ಹುಡುಕಿದ್ರೆ ನಿಮಗೆ ಎಲ್ಲ ಮಾಹಿತಿ ಸಿಗುತ್ತೆ. 3 ದಿನ ಆದಮೇಲೆ ಏನಾಯಿತು, 4 ದಿನ ಆದಮೇಲೆ ಏನಾಯಿತು ಅಂತ. ಸಂತೋಷ್ ರಾವ್ ನಿರಪರಾಧಿ, ಅವನಿಗೆ ಪರಿಹಾರ ಕೊಡಬೇಕು, ಮತ್ತು ತಪ್ಪಿತಸ್ಥರಾದಂಥ ಅಧಿಕಾರಿಗಳಿಗೆ ಶಿಕ್ಷೆ ಕೊಡಿಸ್ಬೇಕು, ಒಂದು ಕಮಿಟಿಯನ್ನು ಫಾರ್ಮ್ ಮಾಡಬೇಕು ಅಂತ ತೀರ್ಪು ಕೊಟ್ಟಿದೆಯಲ್ಲ, ಅಲ್ಲಿ ತನಕ ನಿಮಗೆಲ್ಲ ಮಾಹಿತಿನೂ ಸಿಗುತ್ತೆ. ಪ್ರತಿಯೊಂದು ಸಾಕ್ಷಿಯೂ ಸಹ ಏನೇನು ಮಾತಾಡಿದೆ, ಯಾಕೆಂದರೆ ಕೋರ್ಟಲ್ಲಿ ಒಂದೊಂದು ಅಕ್ಷರವು ಡಾಕ್ಯುಮೆಂಟ್ ಆಗುತ್ತೆ, ಒಂದೊಂದು ಅಕ್ಷರವನ್ನು ಬಿಡಿಸಿ ಕೇಳಿಸ್ತಾರೆ. ಮತ್ತು ಮೋಹಿತ್ ಕುಮಾರ್ ಅವರು ಅದ್ಭುತವಾಗಿ ಈ ಕೇಸನ್ನು ಹ್ಯಾಂಡಲ್ ಮಾಡಿದ್ದಾರೆ. ಮತ್ತೆ ಹಣ ತಗೊಳ್ಳದೆ ಮಾಡಿದ್ದಾರೆ. ಸಂತೋಷ್ ರಾವ್ ಅಂತ ಒಬ್ಬ ವ್ಯಕ್ತಿಯನ್ನು ಬಚಾಯಿಸುವುದಕ್ಕೋಸ್ಕರ ಅವರು ಮಾನವೀಯತೆಯನ್ನು ಮೆರೆದಿದ್ದಾರೆ. ಆದರೆ ನೀವು ಅವ್ರನ್ನ ಇನಾಮ ಪ್ರಾಣಿ ಥರ ತೋರಿಸ್ತಾ ಇದ್ರಲ್ರಿ, ನಮ್ಮಲ್ಲೇ ಮೊದಲು ಅಂತ ಹೇಳ್ಬಿಟ್ಟು. ಕರೆಕ್ಟ್, ಅದು ಹಣ ತಗೊಳದಲ್ಲೇ ಮೋಹಿತ್ ಕುಮಾರ್ ತುಂಬ ವಯಸ್ಸಾದ ಲಾಯರ್ ಅಲ್ಲ, ಅವರು ವಯಸ್ಸೇ ಮೀರಿದ ಪ್ರಬುದ್ಧತೆ ಇದೆಯಲ್ಲ ಅವರು. ಮತ್ತೆ ನೀವು ದಯವಿಟ್ಟು ಇವ್ರು ಬಿಡಿ, ನಮಗೆ ಗೊತ್ತಿವರು, ಇವರು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊತಾ ಇಲ್ಲ, ಕ್ಷಮಿಸಿ ಬಿಡು ಸೌಜನ್ಯ ಅಂದರೆ ಅರ್ಥ ಆಯ್ತು ನಮಗೆ. ಇದು ನೋಡ್ತಾ ಇರತಕ್ಕಂಥ ವೀಕ್ಷಕರಿಗೆ ನಿಮಗೆ ಕುತೂಹಲ ಇದ್ದರೆ, ಇದು ಓದಲೇಬೇಕು ಅಂತ ಅಂದಾಗ ನೀವಲ್ಲಿ ಹೋಗಿ ವಿಜಯ್ ಹೇಳಿದಂಗೆ ವೆಬ್ಸೈಟಲ್ಲಿ ನೋಡಿದರೆ ಪ್ರತಿ ಹೇಳಿಕೆಗಳು, ಪ್ರತಿ ಅಕ್ಷರಗಳಿರುತ್ತೆ, ಡೀಟೇಲಾಗಿ ನಿಮ್ಗೆ ಓದ್ಕೊಳ್ಳಿ, ಅರ್ಥ ಆಗ್ಬಿಡುತ್ತೆ. ಕಂಟಿನ್ಯೂ ಮಾಡೋದು. ಇಲ್ಲಿ ನೀವು ನಿಮ್ಗೆ ಒಂದು ಚಿಕ್ಕ ಸ್ಟೇಟ್ಮೆಂಟ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ನನ್ನ ಇನ್ವೆಸ್ಟಿಗೇಷನ್ ಲೈನ್ ಅಲ್ಲಿ ಒಂದು ಕ್ವಶನ್ ಹೇಳ್ಬೇಕು ಇಷ್ಟಪಡ್ತೀನಿ. ನೀವು ಹೇಳ್ತೀರಿ ಇದು ಸೌಜನ್ಯಳ ಮರ್ಡರ್ ಆದ ನಂತರ ಅವರು ಕಂಪ್ಲೇಂಟ್ ತಗೊಂಡು ಹೋಗ್ತಾರೆ, ಕರೆಕ್ಟ್? ಇನ್ನೊಂದು ಕಂಪ್ಲೇಂಟ್ ಒಂದು 5 ದಿನ ನಂತರ, ಪುನಃ ಒಂದು 2 ದಿನ ಬಿಟ್ಟು. ಬಟ್ ನಮ್ಮ ಇನ್ವೆಸ್ಟಿಗೇಷನ್ ಸ್ಟೋರೀಸ್ ಅಲ್ಲಿ ನೋಡ್ತಾ ಬಂದಾಗೆ ಯೋಗೇಶ್ ಅವರು ಇದ್ರ ಆಗಿ ಖಾಲಿ 2 ದಿನ ಮಾತ್ರ ಕೆಲಸ ಮಾಡಿರ್ತಾರೆ. ಖಾಲಿ 2 ದಿನ ಅಲ್ಲ ರೀ, 48 ಗಂಟೆ 48 ಗಂಟೆ. ಎಷ್ಟು ನಿಮಿಷಗಳಾಯ್ತು? 48 × 60 ಎಷ್ಟು ಸೆಕೆಂಡ್ಗಳಾಯ್ತು? ಅಲ್ಲ ಸರ್, ಮದುವೆ ಗಂಟೆಗೆ ಅದೇ ಇಲ್ಲ ಅಂದಂಗೆ ಅಲ್ಲ ರೀ, ಮೇನ್ ಗೋಲ್ಡನ್ ಅವರ್ಸ್ ಅಂತ ಹೇಳ್ತಾರಲ್ಲ, ಇವ್ರು ಹೇಳ್ತಾ ಇರೋದೇನು ಗೋಲ್ಡನ್ ಅವರ್ ನಲ್ಲಿ ನಡೆದಿರುವುದು ಅಲ್ವಾ? ಯಾಕೆಂದ್ರೆ ಫಸ್ಟ್ ಬಾಡಿ ನೋಡಿದವ್ರು ನೀವು ಅಲ್ಲಿ ಸಿಕ್ಕಾಪಟ್ಟೆ ಅದಕ್ಕೋಸ್ಕರ ಬಿಡಿ, ಅದಲ್ಲೇನ್ರಿ ಇಂಪಾರ್ಟೆಂಟ್. ಬರೀ 2 ದಿವಸ ಮಾತ್ರ ಮಾಡೋದು, ಬರೀ 2 ದಿವಸ, ಕೇವಲ 2 ದಿನ ಇನ್ವೆಸ್ಟಿಗೇಟರ್ ಆಗಿದ್ದು ಅಂತ ನೀವು ಅಂದ್ರೆ ತನಿಖಾ ಪತ್ರಕರ್ತರು ಆರಾಮಾಗಿ ಹೇಳ್ತಾ ಇದ್ದೀರಲ್ಲ. 2 ದಿನದಲ್ಲಿ ಏನೇನಾಗಿದೆ ಗೊತ್ತಾ ಸರ್? ಇನ್ನೊಂದು ನನಗೆ ಬೇಜಾರಾದ ಹೆಂಗೆ ಗೊತ್ತಾ ಸರ್, ಇವತ್ತು ಏನಾಗಿದೆ ಗೊತ್ತಾ ಸರ್, ನಾವು ನಮ್ಮ ಖಾಸಗಿತನ ಅಂತ ಹೊಂಟೋಗ್ಬಿಟ್ಟಿದ್ವಿ. ಅಂದರೆ ಇಡೀ ಜಗತ್ತಿಗೆ ನಮ್ಮ ಚಟುವಟಿಕೆಗಳು ಗೊತ್ತಾಗ್ತಾ ಇರುತ್ತೆ. ಇವರು ಒಂದು ಸ್ಯಾಟಲೈಟ್ ಚಾನಲ್ ಆಗಿ ಬೇರೆ ಬೇರೆ ತನಿಖಾ ಸಂಸ್ಥೆಗಳು ನೋಡ್ತಾ ಇರ್ತಾರೆ. ನಗಲ್ವ ಸರ್ ಅವರು? ಏನಪ್ಪ ಕನ್ನಡದವರು ಇಷ್ಟೊಂದು ಅದೇನೋ ಕನ್ನಡ ಪತ್ರಿಕೋದ್ಯಮದವರು ಯಾಕೆ ಈ ಥರ ಮಾತಾಡ್ತಾರೆ ಅಂತ ಹೇಳ್ಬಿಟ್ಟು ಒಂದಷ್ಟು ಜನ ನಗಲ್ವ ಸರ್ ಅವರೆಲ್ಲ ತನಿಖೆ ವೈಖರಿ ನೋಡ್ಬಿಟ್ಟು. ಈ ಕೇಸಿನ ಐವ ಯೋಗೀಶ್ ಆಗಿರ್ತಾರೆ. 9th ಮತ್ತೆ 9 ಮತ್ತೆ 10ನೇ ತಾರೀಕು ಮಾತ್ರ. 11ನೇ ತಾರೀಕಿಗೆ ಈ ಕೇಸ್ ಫೈಲ್ ಇನ್ನೊಬ್ಬರಿಗೆ ಹೋಗುತ್ತೆ. 2 ದಿನ ಮಾತ್ರ ಈ ಕೇಸ್ ಫೈಲ್. ಆಗ ಅಲ್ಲಿ ಇದ್ದ ಯೋಗೀಶ್ ಸಬ್ ಇನ್ಸ್ಪೆಕ್ಟರ್ ಆಗಿರ್ತಾರೆ. ಧರ್ಮಸ್ಥಳದಲ್ಲಿ ಪೊಲೀಸ್ ಸ್ಟೇಷನ್ ಇರಲ್ಲ, ಒಂದು OP ಹೌಸ್ ಪೋಸ್ಟ್ ಏನಂತ ಹೇಳ್ತೀವಿ ಅದಿರುತ್ತೆ. ಆಗ ಅಲ್ಲಿ ಇರುವ ಇನ್ಸ್ಪೆಕ್ಟರ್ ಯೋಗೀಶ್ ಅವರು ಇರ್ತಾರೆ. ಯಾಕಂದ್ರೆ ಅಲ್ಲಿ ಇದ್ದ ಇನ್ಸ್ಪೆಕ್ಟರ್ ಆ ದಿನ ರಜೆಯಲ್ಲಿ ಇರ್ತಾರೆ. ಆದ ಕಾರಣ ಈ ಕೇಸು ಯೋಗೀಶ್ ಅವರ ಹೆಗಲ ಮೇಲೆ ಬೀಳುತ್ತೆ. ಬಟ್ ಯೋಗೀಶ್ ಅವರು ಈ ಕೇಸನ್ನು ಹ್ಯಾಂಡಲ್ ಮಾಡೋದು ಓನ್ಲಿ 9th and 10th. ಫಸ್ಟ್ ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ಬಂದಾಗ ಯೋಗೀಶ್ ಅವರು ಇರ್ತಾರೆ. ಅದರ ನಂತರ 10th ಇದು FIR ಆಗಿ ಕನ್ವರ್ಟ್ ಆಗುವಾಗ್ಲೂ ಯೋಗೀಶ್ ಅವರು ಇರ್ತಾರೆ. ಬಟ್ 10ನೇ ತಾರೀಕಿಗೆ ಯಾವಾಗ ಇದು ಮರ್ಡರ್ ಕೇಸ್ ಅಂತ ಆಗುತ್ತೆ, ಮರ್ಡರ್ ಮತ್ತೆ ರೇಪ್ ಕೇಸ್ ಅನ್ನು ಒಂದು IO ಸಬ್ ಇನ್ಸ್ಪೆಕ್ಟರ್ ಲೆವೆಲ್ IO ಮಾಡ್ಲಿಕ್ಕೆ ಆಗಲ್ಲ. ಅದಕ್ಕಾಗಿ ನೆಕ್ಸ್ಟ್ ಡೇ 11ನೇ ತಾರೀಕು ಇದು ಇನ್ಸ್ಪೆಕ್ಟರ್ ಹೆಗಲ ಮೇಲೆ ಇರುತ್ತೆ. ಆಗ ಯೋಗೀಶ್ ಅವರು ನೀವು ಹೇಳಿದ ಪ್ರಕಾರ ಬಾಡಿ ಸಿಕ್ಕಿದ 3 ದಿನ ಮತ್ತೆ 5 ದಿನದಕ್ಕೆ ಕಂಪ್ಲೇಂಟ್ ತಗೊಳ್ಳಿಕ್ಕೆ ಅಲ್ಲಿ ಯೋಗೀಶ್ IO ಆಗಿ ಉಳಿದಿರುವುದಿಲ್ಲ. ಯೋಗೀಶ್ IO ಆಗಿ ಉಳಿದಿರುವುದಿಲ್ಲ ನಿಜ. ಆದರೆ ಅದರ ಹಿಂದಿನ ದಿನ ಅವಳ ಬಾಡಿ ಸಿಕ್ಕದ ಮೇಲೆ ಮಾಜರ್ ಮಾಡಿಸಿರೋರು ಯಾರು? ಪೋಸ್ಟ್ ಮಾರ್ಟಮ್ ಕಳಿಸಿರೋರು ಯಾರು? ಹೌದೌದು. ಇನಿಷಿಯಲ್ ಎನ್ಕ್ವೈರಿ, ಬಾಡಿ ಸಿಕ್ಕಿದ ನಂತರ ಇನಿಷಿಯಲ್ ಎನ್ಕ್ವೈರಿ ಅಂದರೆ ಬಾಡಿ ಅಂದರೆ
ನೀವ್ ಹೇಳ್ತಾ ಇರೋದು 2 ದಿನ ಸುಮ್ಮನೆ ಬಾಡಿ ಪಕ್ಕದಲ್ಲಿ ಇಟ್ಕೊಂಡು ಕೂತಿದ್ರು, ಅಂದ್ರೆ ಸ್ಪಾಟ್ ಮಾಜರ್ ಮಾಡಿಲ್ಲ, ಅದು ಬಿಟ್ಬಿಟ್ಟು ಬೇಲಿ ಹಾಕ್ಬಿಟ್ಟು ಅಲ್ಲಿ ಹೋಗಿ ಅಲ್ಲಿ ಅವರು ಮಾಡಿದವ್ರು ಎಷ್ಟು ಮುಖ್ಯ ಅಂತ ನಿಮ್ಗೆ ಅನಿಸ್ತಾ ಇಲ್ವಾ? ಗೊತ್ತಿಲ್ಲ ತನಿಖಾ ಪತ್ರಿಕೋದ್ಯಮದಲ್ಲಿ ನಿಮಗೆ ಅದು ಅದೇ ಥರ ಇಂಪಾರ್ಟೆಂಟ್. ಈಗ ಅದೇ ನಾನು ಅವಾಗಲೊಂದು ಪಾಯಿಂಟ್ ಹೇಳಿದೆ ಸರ್, ನಮ್ಮಲ್ಲಿ ಪೊಲೀಸ್ ಆಫೀಸರ್ ರಿಟೈರ್ಡ್ ಆಗಿದ್ದಾರೆ, ನಾವು ಸುಮ್ಮನೆ ಕೇಳ್ತದೆ ಅವ್ರು ಹೇಳಿದರು ಅವರಿಗೆ 4 ಮೂಳೆ ಸಿಕ್ತಂತೆ ಸರ್, ಅಷ್ಟೇ ಬರೀ 4 ಮೂಳೆ, ಏನು ಸಿಕ್ಕಿಲ್ಲ ಸರ್. 4 ಮೂಳೆ ಇಟ್ಕೊಂಡು 24 ಗಂಟೆಯಲ್ಲಿ ಅಪರಾಧಿಗಳು ಹಿಡಿದಾಕ್ತಾರೆ. ಅವ್ರು ಹೇಳ್ತಾರೆ ಇಡೀ ಬಾಡಿ ಸಿಕ್ಕಿದೆ ಕಣಯ್ಯ, ಅವರಿಗೆ ಬಾಡಿ ಸಿಕ್ಕಿದೆ ಸರ್. ಮೊದಲ 10 ನಿಮಿಷದಲ್ಲಿ ಒಬ್ಬ ಬೇಜವಾಬ್ದಾರಿ ಇರುವ ಪೊಲೀಸ್ ಇದ್ರೆ, ಪಾಪ ಬೇಜವಾಬ್ದಾರಿನೋ ಇಲ್ಲ ಇನ್ನೂ ಏನು ಒತ್ತಡ ಇತ್ತು, ಪಾಪ ಅವನು ನಾವು ನಂಬಕ್ಕಾಗಲ್ಲ, ಯಾವ ಹೆಂಡತಿ ಮಕ್ಳಿರಲ್ವಾ, ಹೆಂಡತಿ ಮಕ್ಕಳು ಆರೋಗ್ಯ ಬಗ್ಗೆ ನೋಡ್ಬೇಕಲ್ಲ. ಮತ್ತೆ ಒಬ್ಬ ಬೇಜವಾಬ್ದಾರಿ ಪೊಲೀಸ್ ಇದ್ರೆ ಅದು 100 ವರ್ಷಗಳು ನ್ಯಾಯವನ್ನು ಮುಂದಕ್ಕೆ ತಳ್ಳುತ್ತೆ. ಹೌದು, ಏಕೆಂದರೆ ಅಲ್ಲ ನಾವು ನೀವು ಹೇಳ್ದಂಗೆ ಅವ್ರನ್ನ ಎಂತೆಂಥ ಒತ್ತಡ ಇತ್ತು, ಒತ್ತಡಗಳು ಒಂದು ಕಡೆ ಇದು ಬೇರೆ. ಈಗ ಇಷ್ಟೊತ್ತಿನ ತನಕ ಫಸ್ಟ್ 3 ಜನನ್ನ ಬಚಾಯಿಸೋದಕ್ಕೆ ಟ್ರೈ ಮಾಡಿದ್ರು, ತ್ರಿಮೂರ್ತಿಗಳನ್ನ, ಬ್ರಹ್ಮ ವಿಷ್ಣು ಮಹೇಶ್ವರನ್ನ. ಆಮೇಲೆ ಇನ್ನೊಬ್ಬ ಇದ್ನಲ್ಲ ಮಹಾವಿಷ್ಣು, ಅಲ್ಲ ನಾವು ಸುಮ್ಮನೆ ನಾವು ದೇವರಲ್ಲ, ಅವನನ್ನು ಬಚಾಯಿಸೋದಕ್ಕೆ ಒದ್ದಾಡಿದ್ರಿ. ಈಗ ಅಲ್ಲಿ ಯೋಗೀಶ್ ಕುಮಾರ್ನು ಬಚಾಯಿಸೋದಕ್ಕೆ ಒದ್ದಾಡ್ತಾ ಇದ್ರಿ ನೀವು. ಸೌಜನ್ಯ ಇಲ್ಲಿ ನ್ಯಾಯ ಇದ್ರ ಮಧ್ಯ ಸರಿ ರೀ, ನೀವು ಟೈಟಲ್ ಕೊಟ್ಟಿರೋದು ಪ್ರೋಗ್ರಾಮ್ಗೆ ಶ್ರಮಿಸು ಬಿಡು ಸೌಜನ್ಯ. ನಾವು ನಿನ್ ಬಗ್ಗೆ ಮಾತಾಡಲ್ಲ ಅಷ್ಟೇ, ನಿನ್ನ ವಿಚಾರ ಬೇಡ ನಮ್ಗೆ. ಅಲ್ಲ ಇಷ್ಟೊತ್ತು ದಯವಿಟ್ಟು ನೀವು ಕೇಳಿಸ್ಕೊಂಡ್ರೆ ನಮಗೇನು ವೈಯಕ್ತಿಕ ದ್ವೇಷ ಇಲ್ಲ, ಮತ್ತೊಂದಿಲ್ಲ. ನಾನು ಯಾವುದೋ ಒಂದು ಪ್ರೋಗ್ರಾಮಲ್ಲಿ ಲೈವಲ್ಲಿ ಇವ್ರ ಹತ್ರ ಚಂದನ್ ಶರ್ಮಾ ಹತ್ರ ಮಾತಾಡಿದ್ದೀನಿ ಸರ್, ನಾವು 2 ಸಲ ಅವ್ರ ಟಿವಿಗೆ ಲೈವ್ ಮಾತಾಡೋದು, ನನಗೇನು ಯಾವ ಇದಿಲ್ಲ. ನಾವು ಕೇಳ್ತಿದ್ದು ಇಷ್ಟೇ ಸರ್, ನಾವು ಪತ್ರಿಕೋದ್ಯಮಿಗಳಲ್ಲ ತಿಳ್ಕೊಳ್ಳಿ, ನಾವೊಬ್ಬ ಸಾಮಾನ್ಯ ಮನುಷ್ಯಷ್ಟೇ, ಒಂದು ಸಣ್ಣ ಒಂದು ಸಾಮಾಜಿಕ ಚಟುವಟಿಕೆ ಬಗ್ಗೆ ಆಸಕ್ತಿ ಇರ್ತಕ್ಕಂಥವ್ರು. ನಮ್ಮಂಥವ್ರು ಎಷ್ಟು ಒಳೆಯುತ್ತೆ ಅಂದಮೇಲೆ ನೀವು ಇದುವರೆಗೂ ಮಾತಾಡಿದ್ರಲ್ಲ, ಸೌಜನ್ಯ ನ್ಯಾಯ ಕೊಡಿಸೋ ದೃಷ್ಟಿಯಲ್ಲಿ ಒಂದೇ 1 ನಿಮಿಷನಾರು ಮಾತಾಡಿದ್ರೆ ನೀವು ಏನು ಸರ್? 1 ನಿಮಿಷ ಸಂತೋಷ್ ರಾವ್ ಹಿಂಗಾಯ್ತಲ್ಲ, ಪಾಪ ಅಮಾಯಕ್ ಹಿಂಗಾಯ್ತಲ್ಲ, ನಿಮಗೆ ಈಗಲೂ ಅನಿಸುತ್ತೆ ರಾಕೇಶ್ ಶೆಟ್ಟಿ ಅವ್ರು ಎಷ್ಟು ಆಕ್ರೋಶವಾಗಿ ಮಾತಾಡ್ತಿರೋ ಅಂದರೆ ಸಂತೋಷ ಬಿಟ್ಟಿದ್ದೆ ತಪ್ಪಾಗೋದು ಅಂತ. ಬಹುಶಃ ಇವರೇ ಯಾರು ಎನ್ಕೌಂಟರ್ ಮಾಡಕ್ಕೆ ಬರ್ತೀರೇನೋ ಬಹುಶಃ. ಆಗ್ತೀವಿ ಸರ್ ಮುಂದೆ. ಹೇಳಿ ತಿಮ್ಮರೋಡಿ ಅವರೇ. ನೋಡಿ, ಇಲ್ಲಿ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ಲಿಕ್ಕೆ ಫಸ್ಟ್ ಹೋದದ್ದು ಯಾರು ಅಂತ ಹೇಳಿದ್ರೆ ನೋಡಿದವರು ಅಂತ ಹೇಳಿದ್ರೆ ಪರಿವಾರ. ಇನ್ನೊಮ್ಮೆ ಎಕ್ಸ್ಪ್ಲೈನ್ ಮಾಡ್ತೀನಿ ಈ ಕ್ವಶನ್ ಅನ್ನು, ಕರ್ನಾಟಕದ ಜನತೆಗಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ, ನಿಮ್ಗಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಸರ್. ಕರ್ನಾಟಕದ ಜನತೆ ಎಲ್ಲ ಸ್ಪಷ್ಟವಾಗಿ ಗೊತ್ತಿದೆ. 9ನೇ ತಾರೀಕಿಗೆ ಮಿಸ್ಸಿಂಗ್ ಕಂಪ್ಲೇಂಟ್ ಆಗುತ್ತೆ, 10ನೇ ಜನಗಳು ಹುಡುಕ್ತಾರೆ, ಪೊಲೀಸ್ ಅವರು ಹುಡುಕಲ್ಲ, ಪೊಲೀಸ್ ಅವರಿಗೆ ಬಾಡಿ ಸಿಗಲ್ಲ, ಅಲ್ಲೇ ಹುಡ್ಕೊಂಡು ಬಂದಿರ್ತಾರೆ, ಜನಗಳು ಹುಡುಕ್ತಾರೆ, ಜನಗಳು ಹುಡುಕಿದ ಮೇಲೆ ಕೇಸ್ ಬರುತ್ತೆ, ಇಲ್ಲಿ ಬಾಡಿ ಸಿಕ್ಕಿದೆ ಅಂತ ಬರುತ್ತೆ, ಬಾಡಿ ಸಿಕ್ಕಿದ ಮೇಲೆ ಐಒ ಹೋಗ್ತಾರೆ, ಇದನ್ನು FIR ಆಗಿ ಕನ್ವರ್ಟ್ ಆಗುತ್ತೆ. FIR ಆಗಿ ಕನ್ವರ್ಟ್ ಆಗುತ್ತೆ. ನೀವು ಸ್ವಲ್ಪ ಲೀಗಲ್ ಎಕ್ಸ್ಪರ್ಟ್ ಇದ್ದೀರಿ, ನಿಮ್ಗೆ ಹೇಳ್ತೀನಿ, ಅಲ್ಲಿ OP ಸ್ಟೇಷನ್ ಇರೋದ್ರಿಂದ, ಸಬ್ ಇನ್ಸ್ಪೆಕ್ಟರ್ ಇರೋದ್ರಿಂದ ಒಂದು ಮರ್ಡರ್ ಕೇಸನ್ನು ಮತ್ತೆ ರೇಪ್ ಕೇಸನ್ನು ಸಬ್ ಇನ್ಸ್ಪೆಕ್ಟರ್ ಲೆವೆಲ್ ಅಲ್ಲಿ ಇನ್ವೆಸ್ಟಿಗೇಷನ್ ಮಾಡ್ಲಿಕ್ಕೆ ಆಗಲ್ಲ. ಆ ದಿನ ಧರ್ಮಸ್ಥಳದ ಯಾವ್ದು ಬೆಳ್ತಂಗಡಿಯ ಇನ್ಸ್ಪೆಕ್ಟರ್ ಇರ್ತಾರೆ, ರಜೆಯಲ್ಲಿ ಇರೋದ್ರಿಂದ ಇವರು. ಇನ್ನೊಮ್ಮೆ ಎಕ್ಸ್ಪ್ಲೈನ್ ಮಾಡ್ತೀನಿ ಈ ಕ್ವಶನ್ ಅನ್ನು, ಕರ್ನಾಟಕದ ಜನತೆ. ಸರ್ ನೀವು ಹೇಳ್ತಾ ಇದ್ದೀವಿ ಇನ್ವೆಸ್ಟಿಗೇಷನ್ ಅಲ್ಲ, ಆರಂಭದಲ್ಲಿ ಸಿಗುವ ಗುರುತು ಸಾಕ್ಷಿಗಳನ್ನ ಶೇಖರಿಸಿಡುವುದು ತುಂಬಾ ಇಂಪಾರ್ಟೆಂಟು. ಅದು ಒಬ್ಬ ದಪೇದಾರನಿಗೂ ಆ ಸೆನ್ಸ್ ಗೊತ್ತಾಗುತ್ತೆ. ನೋಡಿ, ನಿಮ್ಗೆ ಜಾಲಿ LLB ಫಿಲಮ್ ನಲ್ಲಿ ಒಂದು ಮಾತು ಹೇಳ್ತಾನೆ ಜಡ್ಜ್, ಏನ್ ಹೇಳ್ತಾನೆ ಗೊತ್ತಾ? ನೀವು ಯಾವತ್ ಕೇಸ್ ತರ್ತಿರೋ ತಪ್ಪಿತಸ್ಥ ಯಾರು ಅಂತ ನನಗೆ ಗೊತ್ತಾಗೋಗಿರುತ್ತೆ, ಆದ್ರೆ ಸಾಕ್ಷಿ ಸಿಗ್ಲಿ ಅಂತ ಕಾಯ್ತಾ ಇರ್ತೀನಿ ಅಂತ. ಅಲ್ಲೊಬ್ಬ ಸಾಮಾನ್ಯ ಪೊಲೀಸನ್ ಗೊತ್ತಾಗೋಗಿರುತ್ತೆ ತನಿಖೆ ಆಮೇಲೆ. ಆ ದೃಷ್ಟಿಕೋನದಲ್ಲಿ ನೀವು ಸಾಕ್ಷಿಗಳನ್ನ ಸಂಗ್ರಹ ಮಾಡಿದ್ರ, ಅಥವಾ ಅಲ್ಲಿ ಬೇರೆಯವ್ರ ಬಟ್ಟೆ ತಂದಿಟ್ರ, ಇವು ಸಂತೋಷ್ ರಾವ್ ಗುಡಿಸಲ್ ಕಟ್ಕೊಟ್ರ, ಅವನಿಗೆ ಕರಾಟೆ ಕಲ್ತ, ಆಮೇಲೆ ಸಂತೋಷ್ ರಾವ್ ಕರಾಟೆ ಕಲ್ತಿದ್ದ, ಏನ್ ಬ್ಲಾಕ್ ಬೆಲ್ಟ್ ಅವ್ನು ಗಿಳಿ ಹೇಳ್ತದಲ್ಲ, ಬ್ಲಾಕ್ ಬೆಲ್ಟ್ ಕಲ್ತಿರೋರೆಲ್ಲ ರೇಪಿಸ್ಟ್ಗಳು ಹಂಗಾರೆ. ಅಲ್ಲ ಸರ್, ಒಂದು ಕಾಮನ್ ಸೆನ್ಸ್ ಏನು ಗೊತ್ತಾ, ಆ ಜಾಗದಲ್ಲಿ ನಾವು ಎಷ್ಟು ಸಲ ಹೋದ್ವಿ ಸರ್, ಇತ್ತೀಚೆಗೆ ತುಂಬ ಸಲ ಹೋದ್ವಿ, ಟೆಂಟ್ ಹಾಕೋಣಕ್ಕೆ ಆಗುತ್ತಾ ಸರ್ ಅಲ್ಲಿ? ಆ ಜಾಗ ನೋಡಿದ್ರಲ್ಲ, ಅಲ್ಲಿ ರೇಪ್ ಇವನೇ ಸಂತೋಷ ಇಲ್ಲೇ ರೇಪ್ ಮಾಡೋದನ್ನ ತೋರಿಸಿದ್ರಲ್ಲ, ಅಲ್ಲಿ ಒಬ್ಬ ಟೆಂಟ್ ಹಾಕೋಣಕ್ಕೆ ಆಗುತ್ತಾ? ಟೆಂಟ್ ಹಾಕೊಂಡಿದ್ದಂತೆ. ಯಾನೇ ಬುದ್ಧಿವಂತ ಆಗ್ಲಿ, ರೇಪ್ ಅಂಡ್ ಮರ್ಡರ್ ಮಾಡಿರೋನು ಅವರಲ್ಲೇ ಅಲ್ಲೇ ಮಲ್ಕಿತ ನಾನು. ಇಲ್ಲಿ ಬಾಹುಬಲಿ ಬೆಟ್ಟದಲ್ಲಿ ಕೆಳಗಿದ್ರೆ ಗೊತ್ತಾಗೋದಿಲ್ಲ ಇವ್ರು ಯಾರಿಗೂ ಕಾಪಾಡ್ತಾನೆ ಅಂತ. ಇದ್ಯಾವುದು ಲಾಜಿಕ್ಕು ಸಂತೋಷ ನೀಡಿದಾಗ ಬರೋದಿಲ್ಲ, ಆದ್ರೆ ಜಗತ್ತಿನಲ್ಲಿ ಇಲ್ದೇನೆ ಇರೋ ಲಾಜಿಕ್ ಎಲ್ಲ ಇವ್ರು ಯಾರನ್ನ ಬಚಾಯಿಸ್ಬೇಕು ಅಂತಿದ್ದೀರಾ ಅದು ಬಂದ್ಬಿಡ್ತದೆ.
ಓಕೆ, ನೀವು ಸ್ಟೇಷನ್ಗೆ ಹೋಗಿ ಯೋಗೀಶ್ ಐಒವನ್ನು ಸಿಕ್ಕೇ ಇಲ್ಲ? ನಾನು ಕಂಪ್ಲೇಂಟ್ ಕೊಟ್ಟಿಕ್ ಹೋಗಿಲ್ಲ, ಬಟ್ ಅವ್ರು ಕರ್ಸಿದ್ರು ನಮ್ಗೆ. ನಾವಂದ್ರೆ ಅವರಿಗೆ ಸ್ವಲ್ಪ ಸಜೆಷನ್ ಕೊಟ್ಟಿದ್ವಲ್ಲ ಅಂತ ಹೇಳಿ, ನೀವು ನೋಡಿದ್ದೀರಿ ಅಂತ ಹೇಳ್ತಾರೆ, ನೀವು ಒಂದ್ಸತಿ ಬಂದು ಮಾತಾಡಿ ಹೋಗಿ ಅಂತ ಹೇಳಿದ್ದಾರೆ ಅಷ್ಟೇ. ನಾನ್ ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋಗಿಲ್ಲ. ನಿಮ್ಗೆ ಯಾರಾದ್ರೂ ಬಂಟ ಸಮುದಾಯದ ಹುಡುಗಿ ಯಾರಾದ್ರೂ ಬಂದು ಈ ಸೌಜನ್ಯಳನ್ನು ಮಗುವನ್ನು ಯಾರಾದ್ರೂ ಹೇಳ್ಕೊಂಡು ಹೋಗುದು ನೋಡಿದ್ದನ್ನು ಸಾಕ್ಷಿಯಾಗಿ ಹಾಗೆ ಇದ್ರೆ ನಾನು ಅದನ್ನೇ ಹೇಳ್ತೀನಲ್ಲ. ಮೇಡಮ್, ನನ್ನ ಕಡೆಯ ಕ್ವಶನ್ ನಿಮ್ಗೆ, ಜಾಸ್ತಿ ನಿಮ್ಮ ಹತ್ರ ಏನು ಮಾತಾಡ್ಲಿಕ್ಕಿಲ್ಲ. ನೀವು ಯಾವ ಸ್ಕೂಲಲ್ಲಿ, ಧರ್ಮಸ್ಥಳ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಸ್ಕೂಲಲ್ಲೇ ಕೆಲಸ ಮಾಡ್ತಾ ಇದ್ದೀರಾ? ಹೌದು. ನಿಮ್ಗೆ ಎಲ್ಲಿಯಾದ್ರೂ ಒತ್ತಡ, ನೀವು ಅಲ್ಲಿ ಸ್ಕೂಲಲ್ಲಿ ಕೆಲಸ ಮಾಡ್ತಾ ಇದ್ರಿ ಅಥವಾ ಧರ್ಮಸ್ಥಳದ ಅವರ ಒಂದು ಮನೆತನ, ಅವರ ಒಂದು ಪವರ್ಫುಲ್ ಲೀಡರ್ಶಿಪ್ ಅಂತದ್ದೇನಾದ್ರೂ ನಿಮ್ಗೆ ಒತ್ತಡದಿಂದ ಈ ಸ್ಟೇಟ್ಮೆಂಟ್ ಅನ್ನು ಕೊಡ್ತಾ ಇದ್ರೆ? ಯಾಕಂದ್ರೆ ಇದು ಒಂದು ಮಗುವಿನ, ಮುಗ್ಧ ಮಗುವಿನ ಅತ್ಯಾಚಾರದ ಬಗ್ಗೆ ನಾವು ನೀವು ಒಂದು ತಾಯಿಯಾಗಿ, ನೀವು ಒಂದು ಶಿಕ್ಷಕಿಯಾಗಿ, ನಾನು ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಯಾಕಂದ್ರೆ ನೀವು ನೋಡಿ ನಮ್ಮ ಪ್ರೋಗ್ರಾಮ್ ಮಾಡುವಾಗ ನಾವಿಲ್ಲಿ ಸಾಕ್ಷಾತ್ ಮಂಜುನಾಥನ ಫೋಟೋ ಮತ್ತೆ ಸೌಜನ್ಯನ ಫೋಟೋ ಪಕ್ಕ ಇಟ್ಕೊಂಡು ಪ್ರಮಾಣ ಮಾಡ್ಕೊಂಡು ಮಾಡ್ತಾ ಇದ್ವಿ ಪ್ರೋಗ್ರಾಮ್ ಅನ್ನು. ಎಲ್ಲಾದ್ರೂ ನೀವು ಈ ಒತ್ತಡದಿಂದ ಈ ಸ್ಟೇಟ್ಮೆಂಟ್ ಹೇಳ್ತಾ ಇದ್ದೀರಾ? ಇಲ್ಲಪ್ಪ, ನಾನು ಎಷ್ಟು ವರ್ಷದಿಂದ ಅಲ್ಲಿ ಕೆಲಸ ಮಾಡ್ತೇನೆ, ಯಾವುದೇ ರೀತಿಯಾದಂತ ಒತ್ತಡ ಯಾವ ಕೆಲಸಕ್ಕೂ ನನಗೆ ಇಷ್ಟವರೆಗೆ ಹಾಕ್ಲಿಲ್ಲ ಸರ್. ಒಂದು ಕಟ್ ಮಾಡಿ. ಈಗ ಇವ್ರು ಹೇಳ್ತಾವ್ರೆ ರಾಕೇಶ್ ಶೆಟ್ಟಿ ಅವರೇ, ಅಲ್ಲ ಎಂಥ ಮಾತುಗಳು ಹೇಳ್ತಾ ಇದ್ರಿ ನೀವು. ಒಳ್ಳೆ ಎಂಥದ್ದು ದೇವ್ರ ಫೋಟೋ ಇಟ್ಕೊಂಡು ಹೇಳ್ತಾ ಇದ್ದೀವಿ. ದೇವಸ್ಥಾನದಲ್ಲಿ ಕಳ್ತನ ಯಾಕೆ ಆಗ್ತದೆ? ದೇವ್ರ ಬಗ್ಗೆ ಅಷ್ಟಿದ್ರೆ ಅಲ್ವಾ ನಂಬಿಕೆ, ಮತ್ತೊಂದು ಭಯ ಇದ್ರೆ ಜನಕ್ಕೆ ಕಳ್ತನಗಳಾಗ್ತದೆ ಸರ್. ಅದಕ್ಕಿಂತ ಮುಖ್ಯವಾಗಿ ಸೌಜನ್ಯ ಸಾಯಿಸಿದ್ರಲ್ಲ, ಟ್ಯಾಗ್ ಇದೆಯಲ್ಲ, ಹೆಸರೇನು ಸರ್ ಅದು? ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು SDM ಟ್ಯಾಗಲ್ಲಿ ದೇವ್ರ ಹೆಸರಿತ್ತು. ಬಹುಶಃ ಇದು ಚಿತ್ರನೂ ಇತ್ತೇನೋ, ಅದನ್ನು ನೋಡಿ ಸಹ ಸಾಯಿಸಿದ್ರಲ್ಲ. ಅವ್ರಿಗಿಲ್ದೇ ಇರೋ ಭಯ ಆಣೆ ಪ್ರಮಾಣಕ್ಕಿರುತ್ತೆ ಅಂದರೆ. ಮತ್ತು ಈ ಮೇಡಮ್ಗೆ ಏನು ಕೇಳ್ತಾ ಇದ್ರಲ್ಲ, ಪರಿಮಳ ಟೀಚರ್ ಅವ್ರಿಗೆ ಕೇಳೋದು, ಈಗ ಬಂದ್ಬಿಟ್ಟು ಆಯ್ತಪ್ಪ ನನ್ನ ಮೇಲೆ ಒತ್ತಡ ಹಾಕಿದ್ರು, ನನಗೇನಾಯ್ತು ಅಂತ ಹೇಳ್ಬಿಡ್ತಾರೆ ಸರ್ ಪಬ್ಲಿಕಲ್ಲಿ. ಹೇಳ್ತಾರಾ? ಬೇರೆಯವ್ರನ್ನ ಕೇಳಿ ನೀವು ಸುತ್ತಮುತ್ತ ಇವ್ರಿಗೇನೋ ಪ್ರಮೋಷನ್ ಆಯಿತಾ, ಆವಾಗ ಏನಾದರೂ ಆಗಿದೆ, ನಾನು ಇವ್ರ ಮೇಲೆ ಇದು ದೂರ್ತಾ ಇಲ್ಲ ಸರ್. ನಾನು ಹೇಳ್ತಾ ಇದ್ದೇನೆ ಗೊತ್ತಾ, ಅದಕ್ಕಿಂತ ಮುಂಚೆ ಇವ್ರು ಏನಿದ್ರು ಪ್ರಮೋಷನ್ ಆಯಿತಾ, ಏನು ಕತೆ, ಬೇರೆಯವ್ರನ್ನ ಕೇಳ್ರಿ, ಸ್ಥಳೀಯವಾಗಿ ಕೇಳ್ಕೊಬನ್ನಿ. ಸರಿ, ಓಕೆ. ನಮ್ಮದು ಒಂದು ಸಣ್ಣ ಬ್ರೇಕ್ ತಗೊಳ್ಳುವ. 2 ಎಪಿಸೋಡ್ ಆಗಿದೆ. ಇವತ್ತು ಅವರು ಇನ್ನೊಂದು ಪವರ್ ಟಿ ವಿಯವರು ಮಾಡ್ತಾ ಇದ್ದಾರೆ. ನಮ್ಮ ಪವರ್ ಟಿ ವಿ ವಿರುದ್ಧ ಏನಿಲ್ಲ ಸರ್. ನಮಗೆ ಸೌಜನ್ಯ ಕೇಸ್ನಲ್ಲಿ ಯಾರೋ ಹಾದಿ ತಪ್ಪಬಾರ್ದು, ಅನಾವಶ್ಯಕ ಪ್ರಶ್ನೆಗಳನ್ನು ಹಾಕಬಾರ್ದು ಯಾರನ್ನು ಅನ್ನೋದಷ್ಟೇ ನಮ್ಮ ಉದ್ದೇಶ. ಬೇರೆ ಬೇರೆ ಇಲ್ಲ ಸಲ್ಲದ ನೀವು ಅವ್ರನ್ನ ಯಾಕೆ ಟಾರ್ಗೆಟ್ ಮಾಡ್ತಾ ಇದ್ದೀರಿ, ಇವ್ರನ್ನ ಯಾಕೆ ಟಾರ್ಗೆಟ್ ಮಾಡ್ತಾ ಇದ್ದೀರಿ ಅಂತ ಇರುವ ವಾಯ್ಸ್ಗಳನ್ನು ಕುಗ್ಗಿಸ್ಬಾರ್ದು ಅನ್ನೋದಷ್ಟೇ ನಮ್ಮ ಉದ್ದೇಶ. ವೆರಿ ಸಿಂಪಲ್ ಸರ್. ಯಾರು ಕೊಂದವರು ಒಂದು ಸಲ ತಗೊಳಕೊಂಡ್ರು, ಒಗ್ಗಟ್ಟಾಗಿ ಹೋರಾಡಿ. ಇದನ್ನು ಬಿಟ್ಬಿಟ್ಟು ನೀವು ಆ ಸೌಜನ್ಯ ತಾಯಿ ಬಂದಾಗಲೇ ಹೆಂಗೆ ನಡ್ಕೊಂಡ್ರಿ ಗೊತ್ತಾಗುತ್ತಲ್ವ? ಇದು ಯಾಕೆ ಬೇಕಿದೆಲ್ಲ? ನಿಶ್ಚಲ್ ಜೈನ್ ಬಂದ್ಬಿಟ್ಟು ಒಂದು ಸಲ ಪ್ರೆಸ್ ಮೀಟ್ ಮಾಡ್ಬಿಟ್ಟು ಎಲ್ಲ ಬಟಾಬೇಲ್ ಮಾಡಿದ್ರೆ ಮುಗಿದೋಗುತ್ತಲ್ವ? ಯಾರು ನಿಜವಾದ ಅಪರಾಧಿಗಳು, ನೀವು ಸಹ ಪ್ರಾಮಾಣಿಕ ಅಂತಃಕರಣದಿಂದ ಅಲ್ಲಿಯ ಮುಖ್ಯಸ್ಥರು, ಕ್ಷೇತ್ರದ ಮುಖ್ಯಸ್ಥರುಗಳು ಪ್ರಯತ್ನಪಟ್ಟು ಒಂದು ಸಲ ಸಿಗಾಕೊಂಡ್ಬಿಟ್ರೆ, ಸಿಕ್ಸ್ಬಿಟ್ರೆ ಮುಗಿದೋಯ್ತು. ಯಾವ ಈ ಗೊಜಲ್ಗಳಿರಲ್ವಲ್ಲ. ಸರಿ, ಈಗ ಮತ್ತೆ ನಾವು ಎಷ್ಟು ಗಂಟೆ ಮಾಡಿ ಟೈಮ್ ಇಟ್ಟು ಸರ್? ಈಗ 9:30 ಇಲ್ವಾ? 10:00 ಮತ್ತೆ ಕೂಡುವ. 10:00 ಮತ್ತೆ ನಾವು ಶುರು ಮಾಡ್ತೀವಿ. ಯಾಕೆಂದರೆ ಅದು ಇನ್ನೊಂದಷ್ಟು ಇನ್ವೆಸ್ಟಿಗೇಷನ್ ತಿರುಳನ್ನು ಮಾಡ್ಕೊಳ್ಳೋದು ಟ್ರೈ ಮಾಡಿ. ಇನ್ನು ಯಾರ್ಯಾರನ್ನು ಬಚಾಯಿಸೋಕೆ ನೋಡ್ತಾರೆ. ನಮ್ಗೆ ಇಲ್ಲಿವರೆಗೂ ಅನಿಸಿದ ಹಂಗೆ ಅವ್ರು ಹೇಳಿದ ಯಾವ ವಿಶೇಷವಾಗಿ ಕಾಣಲಿಲ್ಲ. ಬಚಾಯಿಸೋಕೆ ನೋಡ್ತಾರೆ ವಿನಃ ಇಲ್ಲಿ ಸೌಜನ್ಯ ವಿಚಾರಣೆ ಬರ್ತಾ ಇಲ್ಲ.